ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಬಸ್ ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಕನ್ನಡ ಮಾತನಾಡು ಅಂದಿದ್ದೆ ತಪ್ಪಾಯ್ತಾ? ಕನ್ನಡ ಮಾತಾಡು ಅಂದದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಯುವಕರ ಗೂಂಡಾಗಿರಿ ಹೆಚ್ಚಾಗ್ತಾ ಇದೆ. ಮರಾಠಿಯಲ್ಲಿ ಟಿಕೆಟ್ ಕೊಡುವಂತೆ ಕೇಳಿದ್ದಾರೆ. ನಂಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತಾಡು ಅಂತ ಇವರು ಹೇಳಿದ್ದಾರೆ. ಅಷ್ಟಕ್ಕೆ ಮರಾಠಿ ಬರಲ್ಲ, ಕನ್ನಡ ಮಾತಾಡಿ ಅಂತ ಕಂಡಕ್ಟರ್ ಹೇಳಿದಕ್ಕೆ ಬಸ್ಸು ಒಂದಷ್ಟು ದೂರ ಹೋಗೋದಕ್ಕೆ ವೇಟ್ ಮಾಡಿದ್ದಾರೆ. ಆಮೇಲೆ ಜನರನ್ನ ಕರೆಸ್ಕೊಂಡಿದ್ದಾರೆ. ನಂತರ ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಸದ್ಯ ಹಲ್ಲೆಗೊಳಗಾಗಿರುವಂತಹ ಕಂಡಕ್ಟರ್ನನ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. गाड़ी बंद करो, गाड़ी बंद करो बोल दो। क्या बोला मैं तुझे? मामू तुम्हारा गलती है, गाड़ी बंद करो, गाड़ी बंद करो बोल दो। ಬೆಳಗಾವಿಯಲ್ಲಿ ಆಗಾಗ್ಗೆ ಮರಾಠಿ ಪುಂಡರ ಗೂಂಡಾಗಿರಿ ನಡೀತಾ ಇರುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಕಾಲಲ್ಲೇ ಒದ್ದು ಎಳೆದಾಡಿ ಆತನಿಗೆ ಯಾವ ರೀತಿಯಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತ ನೀವು ದೃಶ್ಯದಲ್ಲೂ ಕೂಡ ನೋಡಬಹುದಾಗಿದೆ. ಟಿಕೆಟ್ ಪಡೆಯೋ ವಿಷಯದಲ್ಲಿ ಇವರು ಮರಾಠಿಯಲ್ಲಿ ಮಾತನಾಡಿದ್ದಾರೆ. ಕಂಡಕ್ಟರ್ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಾರೆ. ಇದಿಷ್ಟೇ ವಿಚಾರ. ಒಂದಷ್ಟು ದೂರ ಬಸ್ ಪಾಸ್ ಆಗೋದಕ್ಕೆ ವೇಟ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಒಂದಷ್ಟು ಜನರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ರಸ್ತೆಯಲ್ಲಿ ಬಸ್ನ ಅಡ್ಡಗಟ್ಟಿ ಆ ಕಂಡಕ್ಟರ್ನ ಎಳೆದಾಡಿ ಹಲ್ಲೆ ನಡೆಸುವಂತಹ ಪ್ರಕರಣ. ಸದ್ಯ ಚಿಕಿತ್ಸೆ ಪಡಿತಾ ಇದ್ದಾರೆ ಬಸ್ ಕಂಡಕ್ಟರ್. ಈ ವಿಷಯವಾಗಿ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ವಿಶ್ವ ಮಾತೃಭಾಷೆ ದಿನ. ಏನಂತಾರೆ, ತಮ್ಮ ಮಾತೃಭಾಷೆನ ಪ್ರೀತಿಸಬೇಕು, ಗೌರವಿಸಬೇಕು ಅಂತೇಳಿ ವಿಶ್ವಕ್ಕೆ ಸಂದೇಶ ನೀಡಿದ್ದೇನೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ, ಕನ್ನಡದಲ್ಲಿ ಮಾತಾಡೋದಕ್ಕೆ ಕನ್ನಡ ಕಂಡಕ್ಟರ್ನ ಕಣ್ಣೀರು ಬರುವಾಗ ಹೊಡೆದಿರುವಂಥದ್ದು. ಇದು ಬೆಳಗಾವಿಯ ಸುಳೆಬಾವಿಗೆ ಹೋಗ್ತಕ್ಕಂಥ ಬಸ್ಸಲ್ಲಾಗಿರುವಂಥದ್ದು. ನಾವು ಜೊತೆ ಇದ್ದಾರೆ, ಬನ್ನಿ ಹುಕ್ಕೇರ ಅವ್ರನ್ನ ಮಾತಾಡ್ಸೋಣ. ನಾವು ಎಲ್ಲೆಲ್ಲಿ ಹೊಂಟಿದ್ರಿ, ತಾವ ಏನು ಸಮಸ್ಯೆ ಆದರೆ ಅಳ್ಬೇಡ್ರಿ. ಯಾಕೆ ಹೇಳ್ತೀರಿ ಸರ್? ನಾವು ಸಿಬಿಟಿಯಿಂದ ಸುಳೆಬಾವಿಗೆ ಹೋಗ್ತಾ ಇದ್ದೀವಿ ಸರ್. ಅಳ್ಬೇಡ್ರಿ. ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿ ಸೀಟಲ್ಲಿ ಕೂತ್ಕೊಂಡು ಎರಡು ಟಿಕೆಟ್ ಕೊಡಿ ಅಂತೇಳಿ ಮರಾಠಿ ಒಳಗೆ ಕೇಳಿದ್ರು ಸರ್. ಆವಾಗ ಸರಿ ಅಮ್ಮ ಅಂತೇಳಿ ಎರಡು ಟಿಕೆಟ್ ಕೊಟ್ಟ ತಕ್ಷಣ ಇನ್ನೊಬ್ರು ಯಾರು ಒಂದು ಕೆಲಸ ಹುಡುಗಂದು ಟಿಕೆಟ್, ಆ ಹುಡುಗಂದು ತೊಗೋಬಾರ್ದು, ನೀ ಶಾಣೆ ಅದ ಹುಚ್ಚಂದೆ ಅಂತ ಇಷ್ಟೇ ಕೇಳಿದ್ವಿ ಸರ್ ನಾನು. ಆಮೇಲೆ ಮರಾಠಿ ಒಳಗೆ ಹೇಳು, ಕನ್ನಡದೊಳಗೆ ಕೇಳ್ತೀಯ, ಮರಾಠಿ ಕಲಿಬೇಕು ನೀನು, ಹಿಂಗೆ ಅಂತೇಳಿ ಬೇರೆ ಕಿಸಿಂದ ಎಷ್ಟೇ ಸರ್. ಎಷ್ಟು ಆದ ತಕ್ಷಣ ನಾನು ಮುಂದೆ ಹೋದೆ ಟಿಕೆಟ್ ಕೊಡೋಕ್ಕೆ. ಆಮೇಲೆ ಒಂದು ಅರ್ಧ ಗಂಟೆ ಒಳಗೆ ಅವ್ರ ಊರ ಜನನೆಲ್ಲ ಅಲ್ಲಿ ಸೇರಿಸಿ ಅವ್ರ ಊರಲ್ಲಿ ನಮ್ಗೆ ಈ ಪರಿ ಹೊಡೆದಿದ್ದಾರೆ ಸರ್. ಯಾವ ಊರಾಗ ಮತ್ತು ಹೆಂಗೆ ಹೊಡೆದ್ರು, ಯಾರು ಹೊಡೆದ್ರು ಸರ್? ಸಣ್ಣ ಬಾಳೆಕುಂದ್ರೊಳಗೆ. ಆಮೇಲೆ ಅವರು ಒಂದು 5ರಿಂದ 7 ಜನ ಗಾಡಿ ಒಳಗೆ ಹಚ್ಚಿದ್ರು ಸರ್. ಆಮೇಲೆ ತಲೆಗೆ ಹೊಡಿದು, ಆಮೇಲೆ ಎಲ್ಲ ಈ ಸೈಡ್ ಎಲ್ಲ ಒದ್ದಿದ್ದಾರೆ ಸರ್. ಇಲ್ಲ ಸರ್, ಅಲ್ಲಿ ಮಹಾರಾಷ್ಟ್ರ ಸ್ಟೇಷನ್ಗೆ ಹೋದ್ವಿ. ನೀವು ಮೊದಲು MLC ಮಾಡಿಸ್ಕೊಂಡು ಬನ್ನಿ, ಆಮೇಲೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ಈಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕೆ ಕಣ್ಣ ನೀರು ಹಾಕ್ತೀವಿ? ಇಲ್ಲ ಸರ್, ನನಗೆ ಬಡದ್ರಿ ಅಂತ ಯಾಕೆ ಅದೇ ಸರ್, ಒಂದು ಸ್ಟೇಷನ್ ಇದೆ, ಕೇಳಲಿಕ್ಕಾಗಲ್ವಾ? ಒಮ್ಮೆ ಸರ್ 20-30 ಜನ ಸೇರಿಸ್ಕೊಂಡು ಹೊಡಿತಾರಂದ್ರಿ ನಾವು. ನೀವು ಯಾಕೆ ಇದ್ರಿ ಸ್ವಲ್ಪ ಹಂಗೇನಿಲ್ಲ, ನೀವು ಎಷ್ಟು ಮಾಡ್ರಿ, ನಾವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಏನಂತಂದ್ರೆ ಅವ್ರು ಕಣ್ಣಲ್ಲಿ ನೀರು ತೆಗಿತಾರೋದು ಯಾಕೆ ಅಂತಂದ್ರೆ, ಕನ್ನಡದ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿದ್ರು ಹಾಗೆ ಅಂತಾರೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ದೀಪಕ್ ಅವ್ರು ಬಂದಿರೋ, ಅವರನ್ನು ಮಾತಾಡ್ಸೋರು. ಏನು ಸರ್ ಈ ಥರ ಏನು ಇದೊಂದು ದುರಂತ? ಯಾಕಂದ್ರೆ ಇವತ್ತು ಕರ್ನಾಟಕದೊಳಗಿದೀವೋ ಎಲ್ಲೋ ಬೇರೆ ರಾಜ್ಯದೊಳಗಿದೀವೋ ಅನ್ನೋಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಯಾಕೆ ಅದು ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂಥ ಆರೋಪಿಗಳನ್ನು ಬಂಧಿಸೋದು ಬಿಟ್ಟು ಇವ್ರನ್ನ MLC ಮಾಡ್ರಿ ಅಂತ ಹೇಳಿ ಕಳಿಸ್ತಾರಂದ್ರೆ ಎಂಥ ದುರಂತ ಅಂತ. ಅಧಿಕಾರಿಗಳು ಯಾಕೆ ಈ ರೀತಿ ಮಾಡಿದ್ರು? ಯಾಕಂದ್ರೆ ಒಬ್ಬ ನೊಂದು ಬಂದಂಥ ವ್ಯಕ್ತಿನ ಅವನ್ನ ಚೇತರಿಸುವಂಥದ್ದು, ಅವನ್ನ ಆರಕ್ಷಣೆ ಮಾಡುವಂಥದ್ದು ಇಲಾಖೆ ಸಂಬಂಧಪಟ್ಟಂಥ ಜವಾಬ್ದಾರಿ ಇಲಾಖೆ ಸಿಬ್ಬಂದಿಗಳು ಮಾಡಬೇಕು ಹೊರತು ನೀವು MLC ಮಾಡ್ಕೊಂಬರ್ರಿ ಮುಂದೆ ನೋಡೋಣ ಅಂತಂದ್ರೆ ಯಾವುದು? ಕರ್ನಾಟಕದಲ್ಲಿದ್ದು ಕನ್ನಡ ಕಲಿಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಮರಾಠಿ ಬಂದಿಲ್ಲ ಅಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಇವರ ಪೌರುಷತ್ವನ ತೋರಿಸ್ತಾ ಇದ್ದಾರೆ.